ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೂವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲ ರಜದಲ್ಲಿ ಏನ್ ಮಾಡ್ತಿದ್ದೀರಪ್ಪ? ಎಲ್ಲ ಆರಾಮಾಗಿದ್ದೀರಾ? ಎಸ್ ಮ್ಯಾಮ್, ಮದುವೆಗಳಿದೆ, ಗೃಹ ಪ್ರವೇಶ ಎಲ್ಲ ಓಡಾಡ್ಕೊಂಡು ಮಕ್ಕಳೆಲ್ಲ ಮನೇಲಿದ್ದಾರೆ, ರಜೆ ಬೇರೆ ಇದೆ, ಟ್ರಿಪ್ ಎಲ್ಲ ಹೋಗ್ಕೊಂಡು ಆರಾಮಾಗಿದ್ದೀವಿ. ನೆಂಟರುಗಳು ಬರ್ತಾ ಇದಾರೆ, ಹೋಗ್ತಾ ಇದಾರೆ, ನಾವು ಹೋಗ್ತಾ ಇದೀವಿ, ಆರಾಮಾಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಎಸ್ ಮ್ಯಾಮ್ ಅಂತಿದ್ದೀರಾ? ಎಸ್, ನಾವು ಕೂಡ ಮದುವೆಗಳು ಫಂಕ್ಷನ್ಗಳು ಎಲ್ಲ ಅಟೆಂಡ್, ಗೃಹ ಪ್ರವೇಶ ನಾಮಕರಣ ಅದು ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಟ್ರಿಪ್ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಎಲ್ಲಾದ್ರೂ ಮದುವೆಗಳಿಗೆ ಹೋಗ್ಬೇಕು ಅಂತಂದ್ರೆ ತುಂಬಾ ಜನ ಕೇಳ್ಕೊಂತಾ ಇದ್ರು, ಮ್ಯಾಮ್ ಬ್ಯಾಕ್ಸ್ ಫೋಲ್ಡಿಂಗ್ ನಮ್ಗೇನೆ ದಿನಕ್ಕೆ ಒಂದು 5-6 ಬರ್ತಾನೆ ಇರುತ್ತೆ. ಹಂಗಾಗಿ ಈ ಬ್ಯಾಕ್ಸ್ ಫೋಲ್ಡಿಂಗ್ ಇವಾಗ ಸೀಸನ್ ಇರೋದ್ರಿಂದ ನಮ್ಮ ಹುಡುಗಿರ್ಗೂ ಹೇಳ್ಕೊಟ್ಬಿಡೋಣ, ಅವರು ಬೇಕಾದ್ರೆ ಬಿಸ್ನೆಸ್ ಆಗಿ ಶುರು ಮಾಡ್ಕೊಂಡ್ಬಿಟ್ಲಿ. ಯಾಕಂದ್ರೆ ಬಿಸ್ನೆಸ್ ನಮ್ಗೆ ಯಾವಾಗ್ಲೂ ಕಲ್ಸೋದ್ ದೊಡ್ಡತನ ಅಲ್ಲ. ಈ ಸೀಸನ್ಗಳಲ್ಲಿ ಕಲ್ಸಿದ್ರೆ ಅಟ್ಲೀಸ್ಟ್ ದುಡ್ಡು ಬರ್ತಾ ಇರುತ್ತೆ. ಅವಾಗ ಅವ್ರಿಗೆ ಇವಾಗ ಎಮರ್ಜೆನ್ಸಿ ಬೇರೆ ಕಡೆ ಹೋಗೋದಕ್ಕಿಂತ ಅಕ್ಕಪಕ್ಕದ ಮನೆಯವರೇ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂದ್ರೆ ಕೊಟ್ಟು ಮಾಡಿಸ್ಕೊಂಡಾಗ ನಿಮ್ ಕಂಟಿನ್ಯೂಸ್ ಆಗಿ ಆರ್ಡರ್ ಬರ್ಲಿ ಅನ್ನೋ ಕಾರಣಕ್ಕೆ ಶುರು ಮಾಡೋಣ ಕಣ್ರಮ್ಮ ಅಂತೇಳಿ ಮೊನ್ನೆ ಮಾತಾಡಿದ್ವಿ. ಒಂದು ಶಾರ್ಟ್ ವಿಡಿಯೋ ಕೂಡ ಬಿಟ್ಟೆ ನಾನು, ಮಾಡೋಣ ಅಂತೇಳಿ. ತುಂಬಾ ಜನ ಸೇರ್ಕೊಂಡಿದ್ದಾರೆ ಆಲ್ರೆಡಿ. 7ನೇ ತಾರೀಕು ಮತ್ತು 10ನೇ ತಾರೀಕು ಅಂತೇಳಿ ನಾನು ಮೆನ್ಷನ್ ಮಾಡಿದ್ದೆ. 10ನೇ ತಾರೀಕಿರಲ್ಲ, 7, 8 2 ದಿನ ಮಾಡ್ತಾ ಇದೀವಿ. ಕಾರಣ ಏನಕ್ಕಪ್ಪ ಅಂತಂದ್ರೆ 7ನೇ ತಾರೀಕು ಮತ್ತೆ 8ನೇ ತಾರೀಕು ಕೆಲವರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದೇ ದಿನದಲ್ಲಿ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ 3 ಕ್ಲಾಸಸ್ ಮಾಡಿರ್ತೀವಿ. ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತೆ. ಓಕೆನಾ? ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಸ್ಟಾರ್ಟಿಂಗೇ ಇರುತ್ತೆ. ಅದಾದ್ಮೇಲೆ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇರುತ್ತೆ. ಕೆಲವರು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ, ಅದನ್ನ ಹುಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಅನ್ನೋರು ಸ್ಯಾರಿ ಡ್ರಾಪಿಂಗ್ ಇರುತ್ತೆ. ಸ್ಯಾರಿ ಡ್ರಾಪಿಂಗ್ ಕ್ಲಾಸಿಗೆ ಬೇಕಾದ್ರೂ ಸೇರ್ಕೋಬಹುದು. ಟೈಮಿಂಗ್ಸ್ ಹೇಳ್ತೀನಿ ನಾನು ಆಮೇಲೆ. ಅದಾಯ್ತು ಅಂದ್ರೆ ಮೇಕಪ್ ಇರುತ್ತೆ ನೆಕ್ಸ್ಟ್ 1 ಗಂಟೆ ಮೇಲೆ. ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಸೇರ್ಕೊಂತೀವಿ ಅಂದ್ರೆ ಆರಾಮಾಗಿ ಊಟ ತಗೊಂಡ್ಬಿಟ್ಟು ಬೆಳಗ್ಗೆಯಿಂದ 4 ಗಂಟೆವರೆಗೂ ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ನೀವು ಹೋಗ್ಬೋದು. ಎಲ್ಲ ಸ್ಯಾರಿ ಡ್ರಾಪಿಂಗ್ ಇರುತ್ತೆ, ಮೇಕಪ್ ಇರುತ್ತೆ, ಆಮೇಲೆ ಹೇರ್ ಸ್ಟೈಲ್ ಇರುತ್ತೆ, ಎಲ್ಲ ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಎಲ್ಲದನ್ನು ಬೆಳಗ್ಗೆ ಒಂದು ದಿನದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ. ಸಪೋಸ್ ಏನಾದರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ 8ನೇ ತಾರೀಕು ಕೂಡ ನಿಮಗೆ ಹೇಳ್ಕೊಡ್ತೀವಿ. ಯಾಕೆ ಅಂತಂದ್ರೆ ಕೆಲವರು ಎಲ್ಲರೂ ಒಂದೇ ತರ ಚುರುಕಿರ್ಬೇಕು ಅಂತೇನಿಲ್ಲ ಅಲ್ವಾ. ಕೆಲವರು ನಿಧಾನಕ್ಕೆ ಅರ್ಥ ಆಗುತ್ತೆ. ಅಂಥವ್ರು ಏನ್ ಮಾಡಿ ನೆಕ್ಸ್ಟ್ ಏನೋ ಬರ್ಬೋದು. ಇಲ್ಲ ನಮ್ಗೆ ಒಂದೇ ದಿನ ಸಾಕು ಅಂದ್ರೆ ವಿಡಿಯೋ, ಪ್ರತಿಯೊಂದಕ್ಕೂ ವಿಡಿಯೋಸ್ ಇರುತ್ತೆ. ಸ್ಯಾರಿ ಡ್ರಾಪಿಂಗು ಇರುತ್ತೆ, ಅದ್ರ ಜೊತೆಗೆ ಇದು ಬಾಕ್ಸ್ ಫೋಲ್ಡಿಂಗ್ ಅಂತೂ ರೆಡಿ ಮಾಡಿಟ್ಟಿದ್ದೀವಿ ವಿಡಿಯೋಸು. ಎಲ್ಲದ್ರದ್ದು ವಿಡಿಯೋಸ್ ರೆಡಿ ಮಾಡಿಟ್ಟಿದ್ದೀವಿ. ನೀವು ಬರೋದಕ್ಕಿಂತ ಮುಂಚೆ ನೀವು ಇದು ಅಡ್ಮಿಷನ್ ಆಗಿದ ತಕ್ಷಣ ನಿಮಗೆ ವಿಡಿಯೋಸ್ ಕಳಿಸಿರ್ತೀವಿ. ಒಂದ್ಸಲ ಮನೆಯಲ್ಲೇ ನೋಡ್ಕೊಂಡು ಪ್ರಿಪೇರ್ ಆಗಿ ಬಂತು ಅಂದ್ರೆ ಸ್ಯಾರಿ ತಗೊಂಡು ನೀವು ಆರಾಮಾಗಿ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಇನ್ನಕ್ಕೋಸ್ಕರ ಅಡ್ಮಿಷನ್ ಆಗಿದ್ದೀನಂದ್ರೆ ನಿಮಗೆಲ್ಲ ವಿಡಿಯೋಸು ಬರುತ್ತೆ. ಓಕೆನಾ? ಎಷ್ಟನೇ ತಾರೀಕು? 7 ಮತ್ತು 8ನೇ ತಾರೀಕು 2 ದಿನ ಇರುತ್ತೆ. ಆಲ್ರೆಡಿ ತುಂಬಾ ಜನ ಅಡ್ಮಿಷನ್ ಆಗ್ತಾ ಇದ್ದಾರೆ. ಮನೆ ಶಾರ್ಟ್ ವಿಡಿಯೋ ಬಿಟ್ಟಿದ್ನಲ್ರು ಅವಾಗ ಅಡ್ಮಿಷನ್ ಆಗಿದ್ದಾರೆ 7, 8ಕ್ಕೆ. ಕೆಲವರು ಬಾಕ್ಸ್ ಫೋಲ್ಡಿಂಗು, ಸೆಲ್ಫ್ ಮೇಕಪ್ ಇತ್ತು, ಮತ್ತೆ ಹೇರ್ ಸ್ಟೈಲ್ ಕೂಡ ಹೇಳ್ಕೊಡ್ತಾ ಇದೀವಿ. ಬೆಳಗ್ಗೆ ಬಂದ್ರೆ ಎಲ್ಲಕ್ಕೂ ಸೇರ್ಕೊಂತೀವಿ ಅಂದ್ರೆ ಮತ್ತೆ ಆಫರಲ್ಲಿ ಹೇಳ್ಕೊಡ್ತಾ ಇದೀವಿ. ಬೇರೆ ಟೈಮಲ್ಲಿ ಜಾಸ್ತಿ ಮಾಡಿದ್ವಿ, ಈಗ ಇನ್ನೂ ಕಮ್ಮಿ ಮಾಡಿದೀವಿ. ಏನಕ್ಕಪ್ಪ, ಸೀಸನ್ ಟೈಮು ತುಂಬಾ ಜನ ಕಲ್ತ್ಕೊಳ್ಳಿ. ಮತ್ತೆ ಎಲ್ಲರೂ ಮದುವೆ ಸೀಸನ್ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಬೇರೆಯವರೆಲ್ಲ ಚೆನ್ನಾಗಿ ಕಾಣ್ತಾರೆ, ನಾವ್ ಯಾಕೆ ಮಾಮೂಲಿ ಹೋಗ್ಬೇಕು? ನೋಡಿ, ಇವೆಲ್ಲ ದಪ್ಪ ಸೀರೆಗಳು ಹೆಂಗ್ ಬೇಕಂಗ್ ಉಡ್ಕೊಂತಂದ್ರೆ ಇನ್ನೂ ದಪ್ಪ ಕಾಣ್ತೀವಿ. ಇರೋದೇ ದಪ್ಪ, ಇನ್ನೂ ದಪ್ಪ ಕಾಣ್ತೀವಿ ಅಂತಂದ್ರೆ ಇನ್ನು ಅಸಹ್ಯ ಕಾಣ್ತೀವಲ್ವಾ. ಈ ತರ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಉಟ್ಕೊಂಡ್ರೆ ನೋಡಿ, ನೆನ್ನೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಿಸಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಉಟ್ಕೊಳ್ಪಡ ಅಂತ ಉಟ್ಕೊಂಡ್ರೆ ರೆಡಿ ಆಗುವಂತ ಮನೆಯವ್ರ ಕೈಲಿ ಬಯಸ್ಕೊಳ್ಳೋಂಗೂ ಇರಲ್ಲ. ಬೇಗ ಉಡ್ಕೊಂಡು ರೆಡಿಯಾಗಿ ಆಚೆಗೆ ಬರ್ಬೋದು. ಮತ್ತೆ ಸಣ್ಣಗೂ ಕಾಣ್ತೀವಿ ಸ್ವಲ್ಪ. ಇರೋ ಹೊಟ್ಟೆ ಎಲ್ಲೂ ಹೋಗಲ್ಲ, ಬಟ್ ಸ್ವಲ್ಪ ಈಗ ಯೋಗ ಮಾಡ್ತಾ ಇದೀವಿ, ಒಂಚೂರು ಸ್ಲಿಮ್ ಆಗೋಣ ಅಂತ. ಅದನ್ನು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಉಟ್ಕೊಂಡಾಗ ಒಂಚೂರು ಸಣ್ಣಗೆ ಕಾಣ್ತೀವಿ. ಎಲ್ಲ ಸಣ್ಣಗಿರುತ್ತಲ್ಲ, ಒಂಚೂರು ಅಂದ್ಕೊಂಡ್ರೆ ಆಯ್ತು. ಇಲ್ಲ, ನಿಜ, ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸಣ್ಣಗೆ ಕಾಣ್ತೀವಿ. ಹಂಗಾಗಿ ಒಂಚೂರು ನಾವು ಬೇರೆಯವ್ರ ಥರ ಮೇಕಪ್ ಮಾಡ್ಕೊಂಡು ಸಿಂಪಲ್ ಆಗಿ ಹೋಗ್ಬೋದಲ್ವಾ. ಹಂಗಾಗಿ ಈ ಸೀಸನ್ ಟೈಮಲ್ಲಿ ನಾನು ಶುರು ಮಾಡಿದ್ದೆ. ಮಾಮೂಲಿ ರೆಗ್ಯುಲರ್ ಕ್ಲಾಸಸ್ ಅಂತೂ ಇದ್ದೇ ಇದೆ. 12ನೇ ತಾರೀಕು ಹಳೆ ಬ್ಯಾಚ್ ಎಲ್ಲ ಕಂಪ್ಲೀಟ್ ಆಯ್ತು, ಅದನ್ನು ವಿಡಿಯೋಸ್ ಬಿಟ್ಟಿಲ್ಲ. ನಾಳೆ ಬಿಡ್ತೀನಿ, ರೇಟಿಂಗ್ ಮಾಡ್ತಾ ಇದ್ದೀನಿ. 12ನೇ ತಾರೀಕಿಂದ ನೆಕ್ಸ್ಟ್ ಬ್ಯಾಚ್ ಶುರುವಾಗ್ತಾ ಇದೆ. ಅದಕ್ಕೂ ಕೂಡ ಸೇರ್ಕೊಂಡು ನಾವು ಕಲ್ತ್ಕೊಂಡು ಬೇರೆಯವ್ರಿಗೂ ಮೇಕಪ್ ಮಾಡಬೇಕು ಮೇಡಮ್, ನಾವು ಎಂಗೇಜ್ಮೆಂಟು ಮದುವೆಗೆಲ್ಲ ಹೋಗಬೇಕು ಅಂದರೆ ಅದರಲ್ಲೂ ಕೂಡ 3-4 ಮೇಕಪ್ ಇರುತ್ತೆ, ಸ್ಯಾರಿ ಡ್ರಾಪಿಂಗ್ ಇರುತ್ತೆ, ಹೇರ್ ಸ್ಟೈಲ್ ಇರುತ್ತೆ. ಅದು ಪ್ರೊಫೆಷನಲಿ ಇರುತ್ತೆ. ಇದು ಸಿಂಪಲ್ ಬೇಸಿಕ್. ಇದನ್ನ ಕಲ್ತ್ಕೊಳ್ಳೋರಾದ್ರೂ ಬರ್ಬೋದು. ಇದು ಕಲ್ತ್ಕೊಳ್ಳೋರಿಗೆ 7 ಮತ್ತು 8ನೇ ತಾರೀಕು ಇರುತ್ತೆ. ನಾವು ಫುಲ್ ನೆಕ್ಸ್ಟ್ ಮೇಡಮ್ ನಾವಿಲ್ಲ, ನಾವು ಪಾರ್ಲರ್ ಇಟ್ಕೋಬೇಕು ನೆಕ್ಸ್ಟ್ ಅಂತಂದ್ರೆ ಪಾರ್ಲರ್ ಕ್ಲಾಸ್ ಎಲ್ಲ ಇರುತ್ತೆ. ಅದು 12ನೇ ತಾರೀಕಿಂದ ಶುರುವಾಗುತ್ತೆ. ಅದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅದಕ್ಕೆ ಸಪ್ರೇಟ್ ವಿಡಿಯೋ ಬಂದ್ಮೇಲೆ ಆದ್ರೂ ಫೋನ್ ಮಾಡಿ, ಇವಾಗಲೇ ಬೇಕು ಅಂದ್ರೆ ಫೋನ್ ಮಾಡ್ಕೊಂಡು ನೀವು ಡೀಟೇಲ್ನ ಕೇಳ್ಕೋಬಹುದು. ಓಕೆನಾ? ಸರಿ ಕಣ್ರೋ, ಈ ಬಾಕ್ಸ್ ಫೋಲ್ಡಿಂಗು, ಸ್ಯಾರಿ ಡ್ರಾಪಿಂಗು, ಹೇರ್ ಸ್ಟೈಲು ಎಲ್ಲದಕ್ಕೂ ಸೇರ್ಕೊಂತೀವಿ ಅಂದ್ರೆ ಫೋನ್ ಮಾಡಿ. ಇಲ್ಲ ನಾವು ಬರೀ ಬಾಕ್ಸ್ ಫೋಲ್ಡಿಂಗ್ ಕಲ್ತ್ಕೊಂತೀವಿ, ನಾವು ಉಟ್ಕೊಳ್ಳೋಕೆಲ್ಲ ಬರುತ್ತೆ ಅಂದ್ರೆ ನೋ ಪ್ರಾಬ್ಲಮ್. ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಎಲ್ಲರೂ ಸೇರ್ಕೊಳ್ಳಿ. ಯಾಕೆಂದ್ರೆ ಇದು ಸೀಸನ್ನು. ನೀವೊಬ್ರು ಕಲ್ತ್ಕೊಂತು ಅಂದ್ರೆ ಅಕ್ಕಪಕ್ಕದವ್ರಿಗೆ ಎಲ್ಲ ನೀವು ಮಾಡಿ ಕೊಡ್ತು ಅಂದ್ರೆ ಸೀಸನ್ ಟೈಮಲ್ಲಿ ನೀವು ದುಡ್ಡು ಮಾಡೋಕೆ ಸಾಧ್ಯ. ಬೇರೆ ಟೈಮಲ್ಲಿ ಕಾಶಾಟ ಟೈಮಲ್ಲೋ ಬೇರೆ ಟೈಮಲ್ಲಿ ನಾವು ಫ್ರೀ ಇದೀವಿ ಅಂದ್ಕೊಂಡು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾವು ಕಲಿತೀವಿ ಅಂದ್ಕೊಳ್ಳೋರಿಗೆ ಆ ಟೈಮಲ್ಲಿ ಬಂತು ಅಂದ್ರೆ ಫಂಕ್ಷನ್ಗಳಿರಲ್ಲ, ಯಾರು ಮಾಡಿಸ್ಕೊಂತಾರೆ?
ಕಲ್ತ್ಕೊಂಡು ಸುಮ್ಮನೆ ಯಾವ ಆರ್ಡ್ರೇ ಬರಲಿಲ್ಲಪ್ಪ, ಸುಮ್ಮನೆ ಕಲ್ತ್ಕೊಂಡ್ವಿ ನಮ್ಮನ್ನ ಮಾಡ್ಕೊಳಕ ಅಂತ ಅನ್ನೋಕ್ಕೊಳಕ್ಕಿಂತ ಸೀಸನ್ ಟೈಮಲ್ಲಿ ಕಲ್ತ್ಕೊಂಡ್ರೆ. ನಾನು ಇವಾಗ ಕ್ಲಾಸ್ ಶುರು ಮಾಡೋ ಉದ್ದೇಶನೇ ಅದು. ಸ್ಯಾರಿ ಡ್ರಾಪಿಂಗ್ ಕ್ಲಾಸ್ ಮಧ್ಯೆ ಇರಲಿಲ್ಲ, ಅನೌನ್ಸ್ ಮಾಡಿರಲಿಲ್ಲ, ಸೊ ಯಾರು ಜಾಯ್ನ್ ಆಗಿಲ್ಲ. ಮಾಮೂಲಿ ಮೇಕಪ್ ಕ್ಲಾಸಸ್ ನಡೀತಾ ಇತ್ತು. ಈಗ ಅನೌನ್ಸ್ ಮಾಡಿ ನಮಗೆ ಆರ್ಡರ್ಗಳು ಜಾಸ್ತಿ ಬರ್ತಾ ಇತ್ತಲ್ಲ, ಹೌದು ನಾವು ಮಾಡ್ತಾ ಇದ್ವಲ್ಲ ಬೇರೆಯವರು ಮಾಡ್ಕೊಂಡ್ಬಿಡ್ಲಿ ಅಂದ್ಬಿಟ್ಟು ನಾನು ಇವಾಗ ಕ್ಲಾಸಸ್ ಶುರು ಮಾಡಿದ್ದು. ಸೀಸನ್ ಟೈಮಲ್ಲೇ ನೀವು ಮಾಡ್ಕೊಂತಂದ್ರೆ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಆರ್ಡರ್ಗಳು ಬರ್ತವೆ. ಈಗೆಲ್ಲ ಪಾರ್ಲರ್ ಹುಡ್ಕೊಂಡೇ ಹೋಗಲ್ಲ, ಅಕ್ಕಪಕ್ಕ ನಾವೇ ಮಾಡ್ಕೊಡ್ತೀವಿ, ಚೆನ್ನಾಗಿ ಮಾಡ್ಕೊಡೋದು. ನೀವು ಒಂದ್ಸಲ ಹೇಳಿದ್ರೆ ಸಾಕು, ಇಲ್ಲ ಸ್ಟೇಟಸ್ ಹಾಕಿದ್ರೆ ಸಾಕೊಂಡ್ರೆ ಈಗೇನು ಹೇಳಬೇಕು ಅಂತಲೇ ಇಲ್ಲ. ಪಟ್ ಅಂದ್ರೆ ಸ್ಟೇಟಸ್ಗಳು ನೀವು ಮಾಡಿರೋದು ಒಂದು 2 ಮಾಡಿ ಇಟ್ಕೊಂಡಿರೋದು, ಕ್ಲಾಸಿಗೆ ಬಂದಿರೋದು ಎರಡನ್ನೂ ನೀವು ಸ್ಟೇಟಸ್ಗೆ ಹಾಕ್ತು ಅಂತಂದ್ರೆ, ಓ ಇವ್ರು ಅಲ್ಲೋಗಿ ಕಲ್ತಿದ್ದಾರೆ, ಚೆನ್ನಾಗಿ ಕಲ್ತಿದ್ದಾರೆ ಹಂಗಾದ್ರೆ ಅಂತ ಹೇಳ್ಬಿಟ್ಟು ಬಂದು ಕೊಟ್ಟು ನೋಡ್ತಾರೆ. ಚೆನ್ನಾಗಿ ಬಂದು ಕಂಟಿನ್ಯೂಸ್ ಆಗಿ ಆರ್ಡರ್ಗಳು ಬರುತ್ತೆ. ಇನ್ನು ಅವ್ರು ಹೇಳ್ತಾರೆ, ಅಕ್ಕಪಕ್ಕದವ್ರು ಹೇಳ್ಕೊಂಡು ಇವಾಗ ಆರ್ಡರ್ನ ಪಿಕಪ್ ಮಾಡ್ಕೋಬಹುದು. ನೋಡಿ ಯೋಚನೆ ಮಾಡ್ಕೊಳ್ಳಿ, ಆರಾಮಾಗಿ ಬಂದು ಸೇರಿಕೊಂಡು ಎಲ್ಲರೂ ಕಲ್ತ್ಕೊಳ್ಳಿ. ಓಕೆನಾ? ನೋಡಿ ನಾನು ಬೆಳಗ್ಗೆ ಒಂದು ಸಿಂಪಲ್ ಮೇಕಪ್, ಇವಾಗ ನಾನು ಅಷ್ಟೇ ಬೆಳಗ್ಗೆ 11 ಗಂಟೆಗೆ ಒಂದು ಫಂಕ್ಷನ್ಗೆ ಹೋಗಿದ್ದು, ಗೃಹ ಪ್ರವೇಶಕ್ಕೆ. ಬೆಳಗ್ಗೆ ರೆಡಿಯಾಗಿ ಹೋದೋಳು. ಇವಾಗ ನಾನು ಎಷ್ಟು ಹೇಳಿದೆ, 4:15ಗೆ ಬಂದಿದ್ದೀನಿ. ಆದರೂ ಸಿಂಪಲ್ ಮೇಕಪ್ ಇಲ್ಲಿ ಬಂದ ತಕ್ಷಣ ಟೈಮ್ ಆಯಿತು, ಸ್ಯಾರಿ ಬಿಚ್ಚಬೇಕಲ್ಲ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ಆವಾಗಲಿಂದ ನೋಡಿ ಹೀಗೆ ಇದೆ, ಎಷ್ಟು ನೀಟಾಗಿರುತ್ತೆ, ತುಂಬ ಅಷ್ಟೊಂದು ಮೇಕಪ್ಪು ಹಾಳಾಗಿರಲ್ಲ. ಮಾಮೂಲಿ ಮಾಡ್ಕೊಂತಲ್ಲ, ಬೆವತಲೆ ಮುಖ ಎಲ್ಲ ಕಪ್ಪಗೆ ಆಗ್ತಿರತ್ತೆ. ಹಂಗಾಗಿ ಸಿಂಪಲ್ ಮೇಕಪ್ ಮಾಡ್ಕೊಂಡು ಹೋದ್ರೆ ಬೆಳಗಿಂದ ಒಂದು ಅಟ್ಲೀಸ್ಟ್ ಒಂದು 4-5 ಅವರ್ ಆದ್ರೂ ನೀಟಾಗಿ ಕಾಣಿಸ್ತಾ ಇರ್ತೀವಿ. ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರೋರ್ಗು ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ಹಂಗಾಗಿ ಎಲ್ಲರೂ ಕಲ್ತ್ಕೊಂಡು ನೀವು ಮಾಡಿಕೊಂಡು ಬೇರೆಯವ್ರಿಗೆ ಕೊಟ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಸರಿನಾ? ಸರಿ ಕಣೋ, ಟೈಮ್ ಆಗೋಯ್ತು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನು ಮಾಡಬೇಕು? ಪಟ್ ಅಂತ ಲೈಕ್ ಮಾಡಿ, ಬೇರೆಯವ್ರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.